ನಾವು ಇವಾಗ ಪೊಲೀಸ್ನವ್ರಿಗೆ ಗೌರವ ಕೊಟ್ಟಿದ್ದೀವಿ. ನಾವು ಅವ್ರು 144 ಸೆಕ್ಷನ್ ಹಾಕಿದ್ದಾರೆ. 144 ಸೆಕ್ಷನ್ ಹಾಕಿದ್ದೀವಿ ಅಂದರೆ ನಾವಿಲ್ಲಿ ಯಾರನ್ನೂ ನಾನು ಕರ್ಕೊಂಡು ಹೋಯ್ತಲ್ಲ. ನಾವು 3-4 ಜನ ಹೋಗ್ತಾಯಿದ್ದೋ. ಇಲ್ಲೇ ಜನ ಯಾರು ಇಲ್ಲಿಂದ ಆಚೆ ಯಾರು ಬರೋಲ್ಲ. ಅದು ಮಾಡ್ಬೋದಾಗಿತ್ತು ಚರ್ಚೆನ. ಬೆಳಗ್ಗೆ ಸುಮ್ಮನೆ ಪೂಜೆ ಮಾಡ್ದಂಗೆ ಮಾಡಿ ಅಲ್ಲಿ ಹೋಗಿ ನೀವು ಬನ್ನಿ ಅರೆಸ್ಟ್ ಮಾಡಿ ಎಲ್ಲ ಯಾವ ದೇಶದಲ್ಲಿ ಜೈಲಲ್ಲಿ ವಿಚಾರ ಇಟ್ಕೊಂಡು ಆಧಾರ ರಹಿತವಾಗಿ ಬೆಳಿಗ್ಗೆ ಇದನ್ನೇ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಒಂದ್ಸರಿ ಪ್ರೆಸ್ ಮೀಟ್ ಮಾಡಿ ಯಾವ ವಿಚಾರ ಬಂದರೂ ಇದನ್ನು ತಗೊಳ್ಳೋದು ಹೇಳೋದು. ಯಾವುದೇ ವಿಚಾರ ಬರಲಿ ತೋರಿಸ್ತೀವಿ. 3-4 ಹಂತದಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡಿರೋದು. ಈಗ ಜನಗಳಿಗೆ ಏನಾಗ್ತದೆ ಅಂದರೆ ತಗೊಳ್ಳದೆ ಹೋದೆ ಸತ್ಯ ಆಗಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ. ನನ್ನ ತಮ್ಮನ್ನು ಅರೆಸ್ಟ್ ಮಾಡಿ ಅವ್ರ ಆಫೀಸ್ ಮುಂದೆ ದಾಳಿ ಮಾಡ್ತೀವಿ. ಅವ್ರ ಮೇಲೆ ಒಂದು FIR ಆಗಲೇಬೇಕು. ಈ ವಿಚಾರ ಸತ್ಯ ಆಗಿ ನಮ್ಮ ಮೇಲೆ ಆಗಲಿ FIR. ನಿಮಗೆ ನಾವು ಗೌರವ ಕೊಡ್ತೀವಿ. ಆದರೆ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ. ಇದ್ರ ಬಗ್ಗೆ ಸತ್ಯ ಅಸತ್ಯತೆ ಬಗ್ಗೆ ನೀವೇ ತನಿಖೆ ಮಾಡಬೇಕು. ತನಿಖೆ ಮಾಡು. 1 ತಿಂಗಳಲ್ಲಿ ನೀವು ಅವ್ರನ್ನ ಇಲ್ಲ ತಪ್ಪಿತಸ್ಥರಾಗಿದ್ದರೆ ನೀವೇ ಮಾಧ್ಯಮದ ಮುಖಾಂತರ ಇವ್ರು ತಪ್ಪಾಡವ್ರೆ, ಇವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿ ಸರಿ ಇದೆ ಅಂತ ನೀವೇ ಹೇಳಿ ಸ್ಪಷ್ಟಪಡಿಸಿ ಅದ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ಇಲ್ಲ ಅವ್ರ ಹತ್ರ ಏನು ಮಾಹಿತಿ ಇಲ್ಲ, ದಾಖಲಾತಿ ಇಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಅವ್ರ ಹತ್ರ ಏನೂ ಇಲ್ಲ ಅಂದರೆ ನೀವು ಅವರು ಸುಮ್ಮನೆ ಎಲ್ಲರಲ್ಲೂ ಕೂಡ ಗೊಂದಲ ಕ್ರಿಯೇಟ್ ಮಾಡ್ತವ್ರೆ, ಶಾಂತಿ ಭಂಗ ಉಂಟು ಮಾಡ್ತವ್ರೆ ಅಂತ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ನೀವು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿ. ಅವ್ರು ತಪ್ಪು ಮಾಡಿದರೆ ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂತಂದರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ನೀವು ಇದು ಆಗಲಿಲ್ಲ 1 ತಿಂಗಳಲ್ಲಿ ನೀವೇನೋ ಆಗಲಿಲ್ಲ ಅಂತಂದರೆ ನೋಡಿ, ಇದು ಪ್ರತಿನಿತ್ಯ ಇದು ನಾವು ಕೂತ್ಕೊಂಡು ಬೆಳಗ್ಗೆ ಇದೇ ಕೆಲಸ ಮಾಡೋಕ್ಕಾಗಲ್ಲ. ನಾವು ಇದನ್ನು ಕೇಳಿ ಇದನ್ನು 1 ಸರಿ ಕೇಳ್ಬೋದು, 2 ಸರಿ ಕೇಳ್ಬೋದು. ಏನು ದಿವಸ ಬೆಳಿಗ್ಗೆ ಇದ್ರೆ ವಾರಕ್ಕೆ 3 ಸರಿ ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಕೆಲಸ ಮಾಡೋದು ಬೇಡ. ಅದಕ್ಕೆ ದಯಮಾಡಿ ನಿಮ್ಮ ಗೌರವ ಕೊಟ್ಟು ನಾವು ಮಾಡಿ ನೀವು ನಮ್ಗೆ ಹೇಳ್ಬೇಕು. 1 ತಿಂಗಳಲ್ಲ 2 ತಿಂಗಳು, ಯಾವಾಗ 1 ತಿಂಗಳಲ್ಲಿ ನಮ್ಗೆ ಅವಕಾಶ ಮಾಡ್ಕೊಡಿ. ನಿಮ್ಗೆ ತನಿಖೆ ಮಾಡೋಕೆ 1 ತಿಂಗಳು ಬೇಕಾಗಿಲ್ಲ, 1 ವಾರ ಸಾಕು ನಿಮಗೆ. ಆ ಸಾಕ್ಷಿ ಬಗ್ಗೆ ಇಲ್ಲ, ಯಾವ ಎಲಾಬ್ರೇಟ್ ಡಾಕ್ಯುಮೆಂಟ್ ಬೇರೆ. ಇವ್ರು ಮಾಡಿರ್ತಕ್ಕಂಥ ಆರೋಪದ ಬಗ್ಗೆ ಮಾತ್ರ ನೀವು ತನಿಖೆ ನಾವು ಕೇಳ್ತಾ ಇರೋದು. ನೀವು ಎಲಾಬ್ರೇಟ್ ಡಾಕ್ಯುಮೆಂಟ್ ಮೇಲೆ ಮಾಡಿ. ಇದರಲ್ಲಿ ತಮಾಜಿ ಅವ್ರ ಪಾತ್ರ ಆಯ್ತಾ ಇಲ್ವಾ ಅಷ್ಟೇ ನಮ್ಗೆ ಬೇಕಾಗಿರೋದು. ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ತಮಾಜಿ ಮೇಲೆ ನಿಮ್ಗೆ ಹೆಂಗೋ ತನಿಖೆಯಲ್ಲಿ ಸೇರಿಸ್ಕೊಳ್ಳೋಕೆ ಅವಕಾಶ ಐತೆ. ಇಲ್ವಾ ಯಾರು ಇದನ್ನ ಬುಲ್ಡೆ ಹೊಡ್ಕೊಂಡು ತಿರುಗ್ತಾವ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲ ತಮಾಜಿ ಮೇಲೆ ಕ್ರಮ ಆಗಬೇಕು, ಇಲ್ಲ ಸುಳ್ಳು ಹೇಳ್ತಾರ ಮೇಲೆ ಕ್ರಮ ಆಗಬೇಕು. ಯಾರ ಮೇಲೆ ಕ್ರಮ ಆಗಬೇಕು. ಇನ್ನೊಂದು ತಿಂಗಳು ನಾವು ನಿಮ್ಮ ತೀರ್ಮಾನಕ್ಕೋಸ್ಕರ ಕಾಯ್ತೀವಿ. ನೀವೇ ಮಾಧ್ಯಮದವ್ರ ಮುಂದೆ ಬಂದು ಹೇಳಿ ಈ ವಿಚಾರವಾಗಿ ಇವತ್ತೇನು ನೀವು ನಿಲ್ಲಿಸಿದ್ದೀರಾ ಇದೇ ವಿಚಾರವಾಗಿ ಅಲ್ಲಿ ಬಂದು ಸ್ಪಷ್ಟೀಕರಣ ನೀವು ಕೊಡಬೇಕು. ಇಲ್ಲದ್ರೆ ಸುಮ್ಮನೆ ನಮ್ಮ ಮೇಲೆ ಏನೋ ಜನ ತಪ್ಪು ತಿಳ್ಕೊತಾರೆ. 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು 5 ಜನದ ಮೇಲೆ ಸೇರಬಾರ್ದು ಅಂತ ನಾವು ನಿನ್ನೆ ಮೀಡಿಯಾದಲ್ಲೇ ನಾನು ಹೇಳಿದ್ದೀನಿ. ಈ ವಿಚಾರದಲ್ಲಿ ಯಾವ ಕಾರ್ಯಕರ್ತರು ಕೂಡ ಅಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಡೈರೆಕ್ಟು ರಿಲೇ ಆಗ್ತಾ ಇರ್ತದೆ. ನೀವು ಅದನ್ನು ನೋಡ್ಬೋದು. ನೋಡೋ ಆಸಕ್ತಿ ಇರ್ತಕ್ಕಂಥವ್ರು ಅಲ್ಲಿ ಬಂದು ನೀವೇನಾರ ಗೊಂದಲ ಉಂಟು ಮಾಡಿದ್ರೆ ಅವ್ರು ನಿಮ್ಮ ಮೇಲೆ ಕ್ರಮ ತೊಗೊತಾರೆ. ನಿಮ್ಮ ಮೇಲೆ ಕ್ರಮ ತೊಗೊಳ್ಳೋದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ದಯಮಾಡಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲೂ ಮನವಿ ಮಾಡಿದ್ದೀನಿ. ಆಮೇಲೆ ನನಗೂ ಕೂಡ ಬೆಳಗ್ಗೆಯಿಂದ ಪೊಲೀಸ್ನವರು 100 ಸರಿ ನೀವು ಎಲ್ಲಿದ್ದೀರಾ ಅಂದರು. ನಾನು ಅವ್ರಿಗೆಲ್ಲೂ ಹೇಳಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಇವೆಲ್ಲ ನಾವೇ ಹೇಳಿಸ್ಕೊಂಡು ಪೊಲೀಸ್ನವ್ರನ್ನ ಇವರೇ ಕರ್ಸ್ಕೊಂಡು ಇವರೇ ಅರೆಸ್ಟ್ ಮಾಡಿಸ್ಕೊಂಡ್ಬಿಟ್ರು ಅಂತಕ್ಕಂಥದ್ದು ಬೇಡ ಅಂತೇಳಿ ನಾನು ನಮ್ಮ ಸ್ನೇಹಿತರ ಕಾರಲ್ಲಿ ಬಂದೆ. ನನ್ನ ಸರ್ಕಾರಿ ಕಾರನ್ನು ಕೂಡ ಇದಕ್ಕೆ ಉಪಯೋಗಿಸಿಲ್ಲ. ನಾನು ಇಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿದ್ದಿದ್ರು ಹುಲಿಕಟ್ಟೆ ಮೇಲೆ ಹೋಗ್ತಿದ್ದೆ ನನಗೆ ಗೊತ್ತಿಲ್ಲ ಇಲ್ಲಿ ಇರ್ತಾರೆ ಅವರು ಅಂತ. ನಾನು ಹುಲಿಕಟ್ಟೆಲ್ಲೂ ದಾರಿ ಐತಲ್ಲ, ಹುಲಿಕಟ್ಟೆ ಹೋಗೋಕ್ಕೂ ದಾರಿ ಐತಲ್ಲ, ಅಲ್ಲೇ ಹೋಗ್ತಿದ್ದೆ ನಾನು. ಸುಮ್ಮನೆ ಇದನ್ನು ಎಲ್ಲ ಒಂದು ಕಡೆ ಅಂತಿ ಆಡಬೇಕಲ್ಲ. ಇದಕ್ಕೆ ಆರೋಪ ಇದೆ. ಒಂದು ದಿವಸ ಆರೋಪ ಮಾಡೋದು ಪರವಾಗಿಲ್ಲ. ಬೆಳಿಗ್ಗೆ ಎದ್ರೆ ಬರೀ ಇದೆ ಆರೋಪ. ಬೆಳಿಗ್ಗೆ ಸಾಯಂಕಾಲ ಅದೆಷ್ಟೋ ಒಂದು ಗಾಡಿ ಮಡಗಿದ್ದೀನಿ, ಒಂದು ಟೆಂಪೋ ಮಡಗಿದ್ದೀನಿ, ತತ್ತೀನಿ ಕೊಡ್ತೀನಿ. ಅದೇನೋ ಕೊಟ್ಬಿಡ್ಲಿ ಅಂತ ಕರೆದೋ ನಾವು. ಅವರೇ ಹೇಳಿದ್ದು ಚಕ್ರಬಾವಿ VSNL ಮಾಡ್ಲಿಕ್ಕಂಡ್ರಿ ಅಂತ ಹೇಳಿದವ್ರು ಅವರೇ. ನೀವು ವೀಡಿಯೋದಲ್ಲಿ ನೋಡಿರ್ಬೇಕೆಲ್ಲ ನೀವು. ಅವರೇ ಹೇಳಿದ್ದು ಮಾಡ್ಬೇಕಂಡ್ರಿ ಅಂತ. ನಾವೇನು ಜಾಗ ಫಿಕ್ಸ್ ಮಾಡಲಿಲ್ಲ. ಅಲ್ಲೇ ಬತ್ತು ತಿನ್ಕಂಡ್ರಿ ಚಿನ್ನಾಭರಣದ ವಿಚಾರ ಮಾತಾಡೋಕ್ಕೆ ಅಂದರು. ಆಯ್ತಪ್ಪ ಫಿಕ್ಸ್ ಮಾಡಿ. ಡೇಟು ಅವರೇ ಫಿಕ್ಸ್ ಮಾಡ್ಲಿಕ್ಕಂಡ್ರೆ ನಾನೇ ಫಿಕ್ಸ್ ಮಾಡಿದೆ ಡೇಟ್ನ. ಸರ್, ಈಗ ಪೊಲೀಸ್ನವರು ನಿಮ್ಮನ್ನ ತಡೆದಿದ್ದಾರೆ. ಈ ಪ್ರಕರಣಕ್ಕೆ ಸುಖಾಂತಿ ಆಡುವಂಥದ್ದು ಯಾವಾಗ ಅಂತೇಳಿ ನನಗೆ ಹೇಳಿದ್ದೀನಲ್ಲ, ಪೊಲೀಸ್ನವ್ರಿಗೆ ಹೇಳಿದ್ದೀನಲ್ಲ. ಈಗ ನಾವೊಂದು ಕಂಪ್ಲೇಂಟ್ ಕೊಡ್ತೀವಿ, ಈ ಗೊಂದಲಕ್ಕೆಲ್ಲ ಅವರೇ ಕಾರಣ ಅಂತ. ಅದ್ರ ಮೇಲೆ ಅವ್ರು ನೋಟಿಸ್ ಕೊಟ್ಟು ಅವ್ರ ಹತ್ರ ಇರೋ ದಾಖಲಾತಿಗಳಿಟ್ಟು ಅವ್ರ ದಾಖಲಾತಿಗಳನ್ನ ಕೊಟ್ಟರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ. ಅವರು ಹೌದು ರೀ ನೀವು ತಿಂದಿದ್ದೀರಾ ಅದಕ್ಕೆ ಅವ್ರು ಹೇಳೋರೆ ಅಂತೇಳಿ ಸ್ಪಷ್ಟೀಕರಣ ಕೊಡಬೇಕು ಅವ್ರು ಪೊಲೀಸ್ನವರು. ಇಲ್ಲ ಅಂತಂದರೆ ಶಾಂತಿ ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳು, ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಕೇಸ್ಗಳಿಗೆ ಯಾವ ಕ್ರಿಮಿನಲ್ ಕೇಸ್ ಅಫೆನ್ಸ್ ಐತೆ ಅದನ್ನು ಹಾಕಿ ಅವ್ರನ್ನ ಕೇಸ್ ರಿಜಿಸ್ಟರ್ ಮಾಡಬೇಕು. ಎರಡೂ ಇವ್ರು ಮಾಡಲಿಲ್ಲ ಅಂತಂದರೆ ಪೊಲೀಸ್ನವರು, ನಾವು ನಮ್ಮ ಪಕ್ಷದ ನನ್ನ ವೈಯಕ್ತಿಕವಾಗಿ ನಾನು ಧರಣಿ ಮಾಡ್ತೀನಿ ಸ್ಟೇಷನ್ ಮುಂದೆ. ಮಾಡಲಿ. ಇಲ್ಲ ಸತ್ಯನಾ ಜನಕ್ಕೆ ಅವರೇ ಪೊಲೀಸ್ನವರು ಹೇಳಲಿ. ಇಲ್ಲ ರೀ ಇದು ಸತ್ಯ ಐತೆ ಅಂತ. ಇದು ಸುಳ್ಳು ಕಂಡ್ರಿ ಅಂತ ಪೊಲೀಸ್ನವರು ಹೇಳಲಿ, ನಾವು ಹೇಳಲ್ಲ. ತನಿಖೆ ತೀರ್ಪು ಆಚೆ ಬರೋಕ್ಕಿಂತ ಮುಂಚೆನೇ 9 ಕೋಟಿ ತಿಂದರು, 18 ಕೋಟಿ ತಿಂದರು, ಚುನಾವಣೆ ಮಾಡಿಕೊಂಡ್ರು. ಎಲ್ಲನೂ ದಿವಸ ಬೆಳಿಗ್ಗೆ ಎದ್ದು ಹೇಳಿದು ಯಾರು ಕೇಳ್ತಾರ್ರಿ? ನಮಗಂತೂ ಮಾಡೋಕ್ಕೆ ಬೇಜಾನ್ ಕೆಲಸ ಅದಪ್ಪ. ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಇದರಿಂದ ಓಡಾಡೋಣ ನಾವು. ಅದಕ್ಕೆ ಇದು ಒಂದು ಇತಿಶ್ರೀ ಆಡ್ಬಿಡೋಣ. ಇದಕ್ಕೊಂದು ಅಂತಿಮವಾದಂಥ ತೀರ್ಮಾನ ಆಗಿಬಿಡ್ಲಿ. ನೀವು ಎಲ್ಲ ಬರ್ತೀರಾ ಮೀಡಿಯಾದವ್ರ ಮುಂದೆ ಇದು ಇತ್ಯರ್ಥ ಆಗಲಿ ಅಂತ.
ಈಗ ಪೊಲೀಸ್ನವ್ರು ಹೇಳವ್ರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ. ಅವ್ರು ನೋಟಿಸ್ ಕೊಡೋ ಜೊತೆಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ನಮ್ಮಿಂದನೂ ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ನಲ್ಲಿ ಅವರು ನೋಡಲಿ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಸತ್ಯ ಆಗಿದ್ದರೆ ಪೊಲೀಸ್ನವರೇ ಸಾರ್ವಜನಿಕರಿಗೆ ತಿಳಿಸ್ಬೇಕು, ಇದು ಸತ್ಯ ಕಂಡ್ರೆ ಮಾಜಿ ಶಾಸಕರು ಹೇಳೋದು ಅಂತ. ಸುಳ್ಳು ಅಂದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು, ಸತ್ಯ ಆಗಿದ್ರೆ ನಮ್ಮ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.